ಹೇ ವೆಲ್ಕಮ್ ಬ್ಯಾಕ್ ಟು ಬಾಕಾಸ್ ಕಿಚನ್. ಹೆಂಗಿದ್ದೀರಾ ಎಲ್ಲರೂ? ಹೋದ್ವಾರ ನಾನು ಈಸಿಯಾಗಿರೋ ಇಡ್ಲಿ ಮತ್ತು ದೋಸೆ ಹಿಟ್ಟಿಂದು ರೆಸಿಪಿ ಮಾಡಿದ್ದೆ. ಹೋಪ್ಫುಲಿ ನೀವು ಅದನ್ನ ಮಾಡಿ ಒಂದು ವಾರ ಚಟ್ನಿಗೋಸ್ಕರ ಕಾಯ್ತಲ್ಲ ಅಂತ ಅನ್ಕೊಂತೀನಿ. ಇವತ್ತು ನಾನು 4 ರೀತಿ ಚಟ್ನಿ ಮಾಡ್ತಾ ಇದೀನಿ. ನನ್ನ ಫೇವ್ರೆಟ್ ಚಟ್ನಿಗಳು 4. ಇದು ಇಡ್ಲಿ ದೋಸೆಗೆ ಬಿಸಿ ಅನ್ನಕ್ಕೂ ಸಖತ್ತಾಗಿರುತ್ತೆ. ಓಕೆ, ಮೊದಲು ನಾವು ಹುರ್ಗಡ್ಲೆ ಚಟ್ನಿ ಮಾಡೋಣ. ಇದನ್ನ ಕೊತ್ತಂಬರಿ ಸೊಪ್ಪಿಂದು ಚಟ್ನಿ ಅಂತಾನು ಹೇಳ್ಬೋದು. ಮೊದಲು ಇದಕ್ಕೆ 1 ಕಪ್ಪಷ್ಟು ಕಾಯಿನ ತೊಗೊಳ್ಳೋಣ. ನನ್ನ ಕಾಯಿ ಯೂಶ್ವಲಿ ಇದು ಫ್ರೀಝರಲ್ಲಿ ಇರುತ್ತೆ, ಇಲ್ಲಾಂದರೆ ಫ್ರಿಜ್ಜಲ್ಲಿರುತ್ತೆ. ಸೊ ಆ ಥರ ಇದ್ದಾಗ ಅದನ್ನು ಒಂದು 20 to 30 ಸೆಕೆಂಡ್ಸ್ ನಾನು ಮೈಕ್ರೋವೇವ್ ಮಾಡಿಬಿಡ್ತೀನಿ. ಆವಾಗ ರೂಮ್ ಟೆಂಪ್ರೇಚರ್ಗೆ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಅದು ಫ್ಯಾಟು ಸೆಪ್ರೇಟಾಗಿ ಚಟ್ನಿದು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಇವಾಗ ನೆಕ್ಸ್ಟ್ ಇದಕ್ಕೆ ನಾವು ಅರ್ಧ ಕಪ್ಪಷ್ಟು ಹುರ್ಗಡ್ಲೆ ತೊಗೊಳ್ಳೋಣ. ಹುರ್ಗಡ್ಲೆ ಇದಕ್ಕೆ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ. ಇದಕ್ಕೆ 7 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ಖಾರ ಇರುತ್ತೆ. ಒಂದು ಚಿಕ್ಕ ಪೀಸ್ ಅಷ್ಟು ಶುಂಠಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹುಣಸೆ ಹಣ್ಣಿನ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಬೇಕಾದರೆ ಆಮೇಲೆ ಇದನ್ನು ಅಡ್ಜಸ್ಟ್ ಮಾಡ್ಕೊಬೋದು. ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಇದು ಸ್ಟೆಮ್ ಭಾಗನೂ ಹಾಕಬೇಕು, ಅದ್ರೊಳಗೇನೆ ಟೇಸ್ಟ್ ಇರೋದು. ಇದಕ್ಕೆ ಒಂದು ಒಳ್ಳೆ ವೇರಿಯೇಷನ್ ಏನಂದರೆ ಇದಕ್ಕೆ ಪುದೀನೂ ಹಾಕ್ಕೊಬೋದು. ಪುದೀನ ಹಾಕಿದಾಗ ಚಟ್ನಿ ಸಖತ್ತಾಗಿರುತ್ತೆ. ಆಮೇಲೆ ಉಪ್ಪು ಹಾಕೋಣ. ಇವಾಗ ಇದನ್ನು ರುಬ್ಬೋಣ. ಇದನ್ನು 2 ರೀತಿ ರುಬ್ಕೊಬೋದು. ನೀವು ಫುಲ್ಲು ನುಣ್ಣಗೆ ರುಬ್ಕೊಬೋದು, ಬ್ರಾಹ್ಮಿನ್ಸ್ ಕೆಫೆಯಲ್ಲಿ ಸಿಗುತ್ತಲ್ಲ ಆ ಥರ. ಇಲ್ಲ ಅಂದರೆ ವೀಣಾ ಸ್ಟೋರ್ಸಲ್ಲಿ ಸಿಗೋ ಥರ ಸ್ವಲ್ಪ ಕೋರ್ಸಾಗಿ ರುಬ್ಕೊಬೋದು. ಅದು ನನಗೆ ಸಗದ ಇಷ್ಟ ಆಗುತ್ತೆ. ಓಕೆ, ಇವಾಗ ಇದಕ್ಕೆ ಒಗ್ಗರಣೆ ಸಖತ್ ಸಿಂಪಲ್ಲು. ಎಣ್ಣೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, ಆಮೇಲೆ ಹಿಂಗೆ ಹಾಕ್ಕೊತಾ ಇದೀನಿ. ಆ ಉದ್ದಿನಬೇಳೆ ಒಳ್ಳೆ ಕ್ರಂಚ್ ಕೊಡುತ್ತೆ. ಎರಡನೇ ಚಟ್ನಿ ನಾನು ಕಡಲೆಬೇಳೆ ಚಟ್ನಿ ಮಾಡ್ತಾಯಿದ್ದೀನಿ. ನಿಮಗೆ ಬಿಡದಿ ತಟ್ಟೆ ಇಡ್ಲಿ ಜೊತೆ ಚಟ್ನಿ ಸಿಗುತ್ತಲ್ಲ, ನಪ್ಕಾಯಿ ಅದು ಅದೇ ಥರನೇ, ಎಕ್ಸಾಕ್ಟ್ಲಿ ಹಂಗಿರೋದಿಲ್ಲ. ಸೊ ಡಿಸ್ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಡಿ. ಇದಕ್ಕೆ ಅರ್ಧ ಕಪ್ಪಷ್ಟು ಕಡಲೆಬೇಳೆನ ಫಸ್ಟ್ ಹುರ್ಕೊಳ್ಳೋಣ. ಲೈಟಾಗಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಲಿ. ಆಮೇಲೆ ಇದನ್ನು ಒಂದು ಸ್ವಲ್ಪ ಆರಕ್ಕೆ ಬಿಡೋಣ. ಇದು ಒಳ್ಳೆ ನಟ್ಟಿನೆಸ್ ಕೊಡುತ್ತೆ. ಕಡಲೆಬೇಳೆ ಸಖತ್ತಾಗಿರುತ್ತೆ. ಇದಕ್ಕೆ 7 ಒಣಮೆಣಸಿನ್ಕಾಯಿ ಹಾಕೋಣ. ಇದು ಒಂದು ಸ್ವಲ್ಪ ಮೀಡಿಯಮ್ ಖಾರ ಇರುತ್ತೆ. ಇದನ್ನು ಒಂದು ಸ್ವಲ್ಪ ಲೈಟಾಗಿ ಹುರ್ಕೋಣ. ಇದೊಂದು ಸ್ವಲ್ಪ ಉಬ್ಬುತ್ತೆ, ಆಮೇಲೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಇದನ್ನು ಸ್ವಲ್ಪ ಆರಕ್ಕೆ ಬಿಡೋಣ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರಲ್ಲಿ 1 ಕಪ್ಪಷ್ಟು ಕಾಯಿ, ಅದಕ್ಕೆ ನಾವು ಕಡಲೆಬೇಳೆ ಮತ್ತು ಒಣಮೆಣಸಿನ್ಕಾಯಿ ಆರಿದ್ಮೇಲೆ ಹಾಕೋಣ. ಇದಕ್ಕೊಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊತಾ ಇದೀನಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ನಾನು ಹುಣಸೆ ಹಣ್ಣು ಪೇಸ್ಟ್ ಹಾಕ್ಕೊತಾ ಇದೀನಿ. ಇದಕ್ಕೆ ನಾನು ಇವಾಗ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಬೆಲ್ಲ ಹಾಕ್ಕೊತಾ ಇದೀನಿ. ಬೆಲ್ಲ ಇದಕ್ಕೆ ಒಳ್ಳೆ ಬ್ಯಾಲೆನ್ಸ್ ಕೊಡುತ್ತೆ. ಇದು ಒಂದು ವೇರಿಯೇಷನ್ ಆಗಿ ಬೇಕಾದರೆ ಇದಕ್ಕೆ ಒಂದು 1/4 ಭಾಗ ಈರುಳ್ಳಿನ ಬಾಡಿಸ್ಕೊಂಡು ಹಾಕೊಬೋದು, ಅದು ಸಖತ್ತಾಗಿರುತ್ತೆ. ಇಲ್ಲಾಂದರೆ ನನ್ನ ಹೆಂಡತಿ ಏನು ಮಾಡ್ತಾಳೆ ಅಂದರೆ ತಿನ್ಬೇಕಾದ್ರೆ ಒಂದು ಸ್ವಲ್ಪ ಜೇನುತುಪ್ಪ ಹಾಕ್ಕೊತಾಳೆ, ಅದು ಸಖತ್ತಾಗಿರುತ್ತೆ. ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಣ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗಟ್ಟಿಗೆ ರುಬ್ಬೋಣ. ಗಟ್ಟಿಗೆ ರುಬ್ಕೊಂಡ್ರೆ ಇದು ಸ್ಟೋರ್ ಮಾಡೋಕ್ಕೆ ಈಸಿ ಆಗುತ್ತೆ, ಇನ್ನೊಂದು ಸ್ವಲ್ಪ ಜಾಸ್ತಿ ದಿನವೂ ಇರುತ್ತೆ. ಇದಕ್ಕೆ ಒಗ್ಗರಣೆಗೆ ನಾನು ಎಣ್ಣೆ, ಸ್ವಲ್ಪ ಸಾಸಿವೆ, ಹಿಂಗು, ಒಣಮೆಣಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಇವಾಗ ಮೂರನೇದಾಗಿ ಕಾಯಿ ಚಟ್ನಿ ಮಾಡೋಣ. ಇದು ನೀರು ದೋಸೆ ಜೊತೆ ಎಸ್ಪೆಷಲಿ ಸಖತ್ತಾಗಿರುತ್ತೆ. ಇದಕ್ಕೆ ನಾನು 1 ಕಪ್ಪಷ್ಟು ಕಾಯಿ ಹಾಕ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆ ಹಾಕೋಣ. ಇದರೊಳಗೆ ಕಾಯಿ ಟೇಸ್ಟು ಸಖತ್ತಾಗಿ ಬರಬೇಕು, ಅದಕ್ಕೆ ಹುರ್ಗಡ್ಲೆ ಜಾಸ್ತಿ ಹಾಕ್ಕೊಂಬಾರ್ದು. ಒಂದು 1/4 ಭಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. 1 ಬೆಳ್ಳುಳ್ಳಿ, ಚಿಕ್ಕ ಪೀಸ್ ಅಷ್ಟು ಶುಂಠಿ ಹಾಕ್ಕೊತಾ ಇದ್ದೀನಿ. ಒಂದು 5 ಹಸಿಮೆಣಸಿನ್ಕಾಯಿ ಹಾಕೋಣ. ಒಂದು 4-5 ಕರಿಬೇವು. ಇದಕ್ಕೊಂದು ಸ್ವಲ್ಪ ಹುಣಸೆ ಹಣ್ಣು, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೋಣ. ಆಮೇಲೆ ಒಂದು ಸ್ವಲ್ಪ ಉಪ್ಪು, ಇದನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಣ. ಇದಕ್ಕೆ ಒಗ್ಗರಣೆಗೆ ನಾನು ಎಣ್ಣೆ, ಸ್ವಲ್ಪ ಸಾಸಿವೆ, ಒಂದು ಒಣಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಹಿಂಗು. ಕೊನೆಯದಾಗಿ ನಾನು ಶೇಂಗಾ ಚಟ್ನಿ ಮಾಡ್ತಾಯಿದ್ದೀನಿ. ಶೇಂಗಾ ಚಟ್ನಿ ಇದು ಸೇಮ್ ರೆಸಿಪಿ. ಇದು ನಾನು ಓಟ್ಸ್ ರವೆ ದೋಸೆಗೆ ಮಾಡಿದ್ನಲ್ಲ, ಸೇಮ್ ರೆಸಿಪಿ. ಇದಕ್ಕೆ ನಾನು 3/4 ಕಪ್ಪಷ್ಟು ಶೇಂಗಾ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಹುರಿದಿಟ್ಕೊಂಡ್ರು ಶೇಂಗಾ. 5 ಒಣಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದು ಲೈಟಾಗಿ ಹುರ್ಕೊಂಡಿರೋದು. 2 ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು ಹಾಕೋಣ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ಒಂದು ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫುಲ್ಲು ನುಣ್ಣಗೆ ರುಬ್ಕೊಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ.
ಇದಕ್ಕೆ ಸಿಂಪಲ್ ಒಗ್ಗರಣೆ, ಎಣ್ಣೆ ಮತ್ತು ಸ್ವಲ್ಪ ಸಾಸಿವೆ, ಆಮೇಲೆ ಕರಿಬೇವು. ದಾಟ್ಸ್ ಇಟ್ ಗೈಸ್. 4 ಸಖತ್ ಸಿಂಪಲ್ಲು ಮತ್ತು ಸಖತ್ ಟೇಸ್ಟ್ ಆಗಿರೋ ಚಟ್ನಿ ಇದು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ವಿಡಿಯೋ ಮೇಲೆ ಕ್ಲಿಕ್ ಮಾಡಬೇಡಿ, ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದು ನಂಗೆ ಸಖತ್ ಹೆಲ್ಪ್ ಆಗುತ್ತೆ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ 1000 ಸಬ್ಸ್ಕ್ರೈಬರ್ಸ್ ರೀಚ್ ಮಾಡೋಕ್ಕೆ ಹೆಲ್ಪ್ ಮಾಡಿ. ಬೈ ದ ವೇ, ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೋಟೆಲ್ ಸ್ಟೈಲ್ ಈರುಳ್ಳಿ ಸಾಂಬಾರು ಮಾಡ್ತಾಯಿನಿ, ಸೊ ಅದನ್ನು ಮಿಸ್ ಮಾಡಬೇಡಿ. ಸಿ ಯು ನೆಕ್ಸ್ಟ್ ಟೈಮ್. ಬಾಯ್.